ನಮಸ್ತೆ ವೀಕ್ಷಕರೇ, ನಾನು ಅಪರ್ಣಾ ಭಟ್. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ವಿಶೇಷವಾದ ಒಂದು ಟಾಪಿಕನ್ನು ಆ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಬಯಸ್ತೇನೆ. ಯಾವ ವಿಷಯ ಅಂದರೆ, ಈ ವಿಡಿಯೋ ಸಂಪೂರ್ಣವಾಗಿ ಗೃಹಿಣಿಯರು ಯಾರು ಕಾನೂನು ಪದವಿ ಪಡ್ಕೊಂಡು ಈಗ ಗೃಹಿಣಿಯರಾಗಿದ್ದಾರೆ, ಕೆಲಸನೂ ಮಾಡ್ತಾ ಇರ್ಬೋದು, ವರ್ಕಿಂಗ್ ವುಮೆನ್ ಇರ್ಬೋದು, ಅಥವಾ ಕಂಪ್ಲೀಟಾಗಿ ಹೌಸ್ ವೈಫ್ಸ್ ಆಗಿರ್ಬೋದು. ಆದರೆ ಒಂದು ಹಂತದಲ್ಲಿ ನಮ್ಮ ಒಂದು ಲೈಫ್ ಒಂದು ಬ್ರೇಕಿಗೆ ಬಂದಿದೆ, ಒಂದು ಪಾಸಿಗೆ ಬಂದಿದೆ ಅಂತ ಯಾರ್ಯಾರು ಅಂದ್ಕೊಳ್ತಿದ್ದಾರೆ. ಸೊ ಅವರೆಲ್ಲರಿಗೂ ಈ ಒಂದು ವಿಡಿಯೋ ನೋಡಬೇಕಾಗಿರುವಂಥ ಒಂದು ಮಾಹಿತಿಯನ್ನು ನಾನು ನೀಡ್ತಾ ಇರುವಂಥದ್ದು. ಸೊ ಈ ಒಂದು ವಿಡಿಯೋ ಮಾಡಲಿಕ್ಕೆ ಕಾರಣ ಏನಂತಂದರೆ, ಬಹಳಷ್ಟು ಜನ, ತುಂಬ ಜನ ಲೇಡೀಸ್ ನನಗೆ ಈಗ ಕ್ಲಾಸಸ್ ಬಗ್ಗೆ ಕಾಂಟ್ಯಾಕ್ಟ್ ಮಾಡುವಾಗ ಹಲವಾರು ಜನ ಹೇಳುವಂಥದ್ದು ನಾನು ಕೇಳಿದ್ದೇನೆ. ಅದರಲ್ಲಿ ಒಂದು 80% ಮಹಿಳೆಯರೇ. ಆದರೆ ಅವರಲ್ಲಿ ಒಂದು ಉತ್ಕಟವಾಗಿ ಒಂದು ಆಸೆ ಇರುತ್ತೆ, ನಾವು ಏನಾದರೂ ಸಾಧನೆ ಮಾಡಬೇಕು, ಆದರೆ ಟೈಮ್ ಸಿಗೋದಿಲ್ಲ. ಸೊ ಹಲವಾರು ಪ್ರಾಬ್ಲಮ್ಸನ್ನು ಬೇರೆ ಬೇರೆ ರೀತಿಯ ವ್ಯಕ್ತಿಗಳು ಫೇಸ್ ಮಾಡ್ತಾ ಇದ್ದಾರೆ. ಆದರೆ ಮುಖ್ಯವಾಗಿ ನಾವು ಕಾಣುವಂಥದ್ದು, ಮನೆಯಲ್ಲಿ ಬಹಳಷ್ಟು ಮಕ್ಕಳಿರ್ಬೋದು ಅಥವಾ ಬೇರೆ ಕೌಟುಂಬಿಕ ಜವಾಬ್ದಾರಿಗಳು ಮಾಡ್ತಾ ಟೈಮ್ ಸಿಗೋದಿಲ್ಲ, ಓದಲಿಕ್ಕೆ ಆಗೋದಿಲ್ಲ. ಅಥವಾ ಕೆಲವೊಂದು ಸಲ ವೃತ್ತಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ, ಕಾಲೇಜಲ್ಲಿ ಎಷ್ಟೋ ಒಂದು ಒಳ್ಳೆ ರ್ಯಾಂಕಲ್ಲಿ ಒಳ್ಳೆ ಮಾರ್ಕ್ಸಲ್ಲಿ ಪಾಸಾಗಿರ್ತಾರೆ. ಆದರೆ ಒಂದು ಮದುವೆ ಆದ ನಂತರ, ಅಥವಾ ಮದುವೆ ಅಂತಲೂ ಹೇಳೋದಿಲ್ಲ, ಬೇರೆ ಯಾವುದೋ ಪ್ರೊಫೆಷನ್ ಚೇಂಜ್ ಆಗಿರ್ಬೋದು, ಈ ಜುಡಿಷರಿಗೆ ನಾವು ಕಂಪ್ಲೀಟಾಗಿ ಶಿಫ್ಟ್ ಆಗಬೇಕು ಅಂತ ಆದಾಗ ಪ್ರಾಕ್ಟೀಸ್ನ ಕೊರತೆ ಇರುತ್ತೆ, ಸ್ವಲ್ಪ ಹಿಂಜರಿತಾರೆ ಎಲ್ಲರೂ. ಸೊ ಇದು ಬಹಳ ಒಂದು ಎಲ್ರಿಗೂ ಮನಸ್ಸಿಗೆ ಕಾಡುವ ಸಮಸ್ಯೆಗಳು ಅಂತ ನಾವು ಹೇಳ್ಬೋದು. ಸೊ ಈ ಒಂದು ವಿಷಯದ ಬಗ್ಗೆ ನಾನು ಕೆಲವೊಂದು ನನ್ನದು ಎಕ್ಸ್ಪೀರಿಯೆನ್ಸ್ ಇರ್ಬೋದು, ಅಥವಾ ನಾನು ಕೆಲವರಿಂದ ನೋಡಿ ತಿಳ್ಕೊಂಡಿರೋದಿರ್ಬೋದು, ಅಥವಾ ಕೆಲವೊಂದು ಓದಿ ಕೂಡ ತಿಳ್ಕೊಂಡಿರ್ಬೋದು, ಅದ್ರ ಬಗ್ಗೆ ಹೇಳ್ತೇನೆ. ಜುಡಿಷರಿ ಹೇಳುವಂಥದ್ದು ಬಹಳ ಒಂದು ಪ್ರಾಸ್ಪೆಕ್ಟಿವ್ ಜಾಬ್, ಬಹಳ ಒಂದು ಈ ಸ್ಯಾಲ್ರಿ ಲೆವೆಲಲ್ಲೂ ಕೂಡ, ಹಾಗೆ ರೆಪ್ಯುಟೇಷನ್ ವೈಸ್ ಕೂಡ ಬಹಳ ಉಪಯುಕ್ತವಾಗುವಂಥ ಒಂದು ಹುದ್ದೆ ಅಂತ ಹೇಳ್ಬೋದು. ಹಾಗೆ ಅಷ್ಟೇ ಜವಾಬ್ದಾರಿ ಕೂಡ ಇರುವಂಥ ಹುದ್ದೆ. ಸೊ ಈ ಜುಡಿಷರಿ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಹೇಳುವಂಥ ಒಂದು ಆಸೆ ಹಲವಾರು ಜನರಲ್ಲಿ ಇರ್ತವೆ. ಯಾಕೆಂದರೆ ಈಗ ಲಾ ಪ್ರಾಕ್ಟೀಸ್ ಮಾಡಿ, ಲಾ ಕಲಿತು ಬೇರೆಯ ವೃತ್ತಿಗಳು ಮಾಡ್ಬೋದು. ಒಂದು ಲಾ ಆಫೀಸರ್ ಆಗ್ಬೋದು, ಅಥವಾ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಆಗ್ಬೋದು, ಅಥವಾ ಡ್ರಾಫ್ಟಿಂಗ್ ಮಾಡ್ಬೋದು, ಅಥವಾ ಕಂಪ್ಲೀಟಾಗಿ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಸೈಡ್ ಆ ಒಂದು ಏರಿಯಾಗೆ ಹೋಗ್ಬೋದು, ಅಥವಾ ಇನ್ನು ಕೆಲವರು CS ಇದಕ್ಕೆ ಹೋಗ್ತವೆ. ಈಗ ನಾನು ಕೂಡ ಕಂಪ್ನಿ ಸೆಕ್ರೆಟ್ರಿ ಆ ಒಂದು ವೃತ್ತಿಯನ್ನು ಆಯ್ಕೊಂಡಿದ್ದೇನೆ. ಹಾಗೆ ಟೀಚಿಂಗ್ ಕೂಡ ನಾನು ಮಾಡ್ತೇನೆ. ಸೊ ನಂದು 1-2 ಎಕ್ಸಾಂಪಲ್. ಆದರೆ ಇನ್ನೂ ಬೇರೆ ಆ್ಯಕ್ಚುಲ್ ಲಾ ಫರ್ಮಲ್ಲಿ ಕೆಲಸ ಮಾಡುವಂಥದ್ದು, ಅಥವಾ ಈ ಲಿಟಿಗೇಷನ್ ಸೈಡ್ ಮಾಡೋರಾದರೆ ನಾನ್ ಲಿಟಿಗೇಷನ್ ಬೇರೆ ಸೈಡ್ ಇರುತ್ತೆ, ಅಥವಾ ಕೆಲವೊಂದು ರೆವೆನ್ಯೂ ವರ್ಕ್ ಮಾಡುವಂಥದ್ದು, ಅಥವಾ ಬೇರೆ ಈಗ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಸು ಅದಕ್ಕೆ ಅಪೇರ್ ಆಗುವಂಥವರು. ಹೀಗೆ ಬಹಳಷ್ಟು ವಿಧಾನದಲ್ಲಿ ಲಾ ಓದಿದವರಿಗೆ ಸ್ಕೋಪ್ ಇದೆ. ಹಾಗೆ ಅಷ್ಟೇ ಅವಕಾಶಗಳು ಕೂಡ ಇವೆ. ಕೆಲವೊಂದು ಬ್ಯಾಂಕಲ್ಲಿ ಲಾ ಆಫೀಸರ್ ಆಗಿರ್ತಾರೆ, ಅಥವಾ ಕೆಲವೊಂದು ಲೀಗಲ್ ಒಪಿನಿಯನ್ ಕೊಡ್ತಾರೆ, ಈ ರೀತಿ ನಾವು ಕಾಣ್ತೇವೆ. ಅಥವಾ ಇನ್ನೂ ಒಳ್ಳೆ ಕಾಲೇಜಸ್ಗಳಲ್ಲಿ ಲೆಕ್ಚರರ್ಸ್ ಆಗಿ ಎಷ್ಟೋ ಜನರು ಕೆಲಸ ಮಾಡ್ತಿರ್ತಾರೆ. ಅಥವಾ ಈಗ ಈ ಒಂದು ಫ್ರೀಲಾನ್ಸಿಂಗ್ ಥರನೂ ಮಾಡ್ಬೋದು, ಟೀಚಿಂಗ್ ಮಾಡುವಂಥದ್ದು, ಎಲ್ಲ ಬೇರೆ ವಿಧಾನಗಳಿವೆ. ಅದರಲ್ಲಿ ಜುಡಿಷರಿ ಹೇಳುವಂಥದ್ದು ಬಹಳ ಸ್ಕೋಪ್ ಇರುವಂಥದ್ದು. ಸೊ ಸ್ಯಾಲ್ರಿ ಈಗ ಆಸ್ ಪರ್ ಸೆಕೆಂಡ್ ಜುಡಿಷಿಯಲ್ ಪೇ ಕಮಿಷನ್ ಪ್ರಕಾರ ಕಂಪ್ಲೀಟಾಗಿ ಮಿನಿಮಮ್ಮೇ ಒಂದು 77,000 ಬೇಸಿಕ್, ಅದ್ರ ಮೇಲೆ DA ವಿತ್ ಅಲೋವೆನ್ಸಸ್ಸು ಇನ್ನೂ ಎಷ್ಟೋ ಜಾಸ್ತಿ, ಮೋರ್ ದ್ಯಾನ್ ಲ್ಯಾಕ್ ಆಗುತ್ತೆ. ಸೊ ಹಾಗೆ ಇರುವಾಗ ಈ ಗೃಹಿಣಿಯರು ಹೇಳೋದಕ್ಕೆ ನಾನು ಒಬ್ಬಳು ಗೃಹಿಣಿ, ಅದಕ್ಕೋಸ್ಕರ ಹೇಳ್ತಾ ಇರುವಂಥದ್ದು, ಪ್ರತಿಯೊಬ್ಬರಿಗೂ ಒಂದು ಜುಡಿಷರಿ ಮಾಡಬೇಕು ಹೇಳುವಂಥ ಆಸೆ ಇರುತ್ತೆ. ಆ ಕಾರಣದಲ್ಲಿ ಆದರೆ ಕೆಲವೊಂದು ಟೈಮಿನ ಕೊರತೆ, ಕೆಲವೊಂದು ನಮ್ಮ ಸಮಕಾಲೀನ ಜೊತೆ ನಾವು ತೊಡಗಿಸ್ಕೊಂಡಿಲ್ಲ ಹೇಳುವಂಥ ಒಂದು ಭಯ ಇರುತ್ತೆ. ಅಂದರೆ ಉಳಿದವರೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಅವರಿಗೆ ಎಕ್ಸ್ಪೀರಿಯೆನ್ಸ್ ಇದೆ, ನಮಗೆ ಒಂದು ಬ್ರೇಕ್ ಆಯಿತು, 1 ಮಗು ಆಯಿತು, 2 ಮಗು ಆಯಿತು, ನಮಗೆ ಆ ಒಂದು ಟಚ್ ಇಲ್ಲ ಲಾದು ಹೇಳುವಂಥ ಆ ಒಂದು ಹೆದರಿಕೆನೂ ಎಷ್ಟೋ ಜನರಿರುತ್ತೆ. ಅಥವಾ ಹೇಗೆ ಅಷ್ಟೊಂದು ಓದೋದು, ಏಕೆಂದರೆ ಕಾಲೇಜಲ್ಲಿರುವಾಗ ಓದ್ತಿರ್ತಾರೆ, ಆದರೆ ಈಗ ಮತ್ತೆ ಹೊಸದಾಗಿ ಅದು ಓದುವಂಥದ್ದು. ಸೊ ನಾನು ಇನ್ನೂ ಒಂದು ನಿಮಗೆ ವಿಷಯ ಹೇಳಬೇಕಂದ್ರೆ, ಎಷ್ಟೋ ಜನ ನನಗೆ ಯಾರ್ಯಾರು ಎನ್ಕ್ವೈರಿ ಮಾಡ್ತಾರೆ, ಅವರಲ್ಲಿ ಪ್ರತಿಯೊಬ್ಬರು ಸಹ ತಮ್ಮ ಟೈಮನ್ನು ಎಲ್ಲೋ ಸೇವ್ ಮಾಡಿಕೊಂಡು ಎಲ್ಲೋ ರಾತ್ರಿ 12 ಗಂಟೆ ನಂತರ ಓದ್ತೇವೆ ಹೇಳ್ತಾರೆ, ಅಥವಾ ಕೆಲವರು ಮಕ್ಕಳು ಮಲಗಿದ ನಂತರ ಓದ್ತೇವೆ ಹೇಳ್ತಾರೆ, ಅಥವಾ ಕೆಲವರು ಎಲ್ಲೋ ಜರ್ನಿ ಮಾಡ್ತಾ ಅಥವಾ ಎಲ್ಲೋ ಒಂದು ಹೇಗೋ ಆ ಟೈಮನ್ನು ಅರೇಂಜ್ ಮಾಡಿಕೊಂಡು ಓದ್ತೇವೆ ಹೇಳ್ತಾರೆ, ಕೆಲವರು ಕೋರ್ಟಲ್ಲಿ ಕೂತ್ಕೊಂಡು ಓದ್ತೇವೆ, ಆದಷ್ಟು ಟೈಮಲ್ಲಿ ಓದ್ತೇವೆ ಹೇಳ್ತಾರೆ. ಮೇನ್ ಆಗಿರುವಂಥದ್ದು ಓದು.
ಆ ಓದಿಗೆ ಎಲ್ಲಿಂದ ಟೈಮ್ ಸಿಗುತ್ತೆ. ಸೊ ಈ ಒಂದು ವಿಡಿಯೋ ಜಸ್ಟ್ ನನ್ನ ಎಕ್ಸ್ಪೀರಿಯನ್ಸು, ಇನ್ನೂ ಹಲವಾರು ಎಕ್ಸ್ಪೀರಿಯನ್ಸ್, ಇನ್ನೂ ಆ್ಯಕ್ಚುಲ್ ಕೆಲಸ ಮಾಡ್ತಾನೂ ಸಹ ಬೇರೆ ಕೆಲಸ ಮಾಡ್ತಾ ಈ ಜುಡಿಷರಿ ಪ್ರೊಫೆಷನ್ಗೆ ಹೋಗಬೇಕು ಹೇಳುವಂಥ ಬಹಳ ಆಸೆ ಇಟ್ಕೊಂಡಿರೋರು ಇರ್ತಾರೆ. ಅವರಿಗೆ ಒಂದು ಸಣ್ಣದಾದ ಒಂದು ಮೋಟಿವೇಶನ್ ಥರನೂ ಇರ್ಬೋದು. ಟೈಮ್ ಹೇಳುವಂಥದ್ದು ಬಹಳ ಒಂದು ಇಟ್ಸ್ ಅ ವೇರಿಯಬಲ್. ಒಬ್ಬೊಬ್ಬರಿಗೆ 1 ಗಂಟೆ ಅಂದರೆ ಅದು ಬಹಳ ಒಂದು ತುಂಬ ದೊಡ್ಡದಾದ ವಿಚಾರ ಇರ್ಬೋದು. ಅಥವಾ ನಮಗೆ ಇಂಟ್ರೆಸ್ಟಿಂಗ್ ಕೆಲಸ ನಾವೇನೋ ಮಾಡ್ತಾಯಿದ್ರೆ ಆ 1 ಗಂಟೆ 5 ನಿಮಿಷದಲ್ಲಿ ಪಾಸ್ ಆದಾಗೆ ಅನಿಸುತ್ತೆ. ಸೊ ಹೀಗೆ ಈ ಟೈಮ್ ಒಂದನ್ನು ಯಾವುದಕ್ಕೆ ಕಂಪೇರ್ ಮಾಡಿದ್ದಾರೆ ಅಂದರೆ ಇಟ್ಸ್ ಅ ಕೈಂಡ್ ಆಫ್ ಅ ಪಿಕಲ್ ಜಾರ್ ಅಂತ ಹೇಳ್ತಾರೆ. ಸೊ ಇದು ಬಹಳ ನನಗೆ ಇಷ್ಟ ಆಗುವಂಥ ಸಂಗತಿ. ನಾವು ಟೈಮ್ ಇಲ್ಲ ಅಂತ ಹೇಳ್ತೇವೆ, ಆದರೆ ಈ ಸಕ್ಸಸ್ಫುಲ್ ಪರ್ಸನ್ಸ್ಗಳು ಯಾರು ಇರ್ತಾರೆ ಅವ್ರಿಗೂ ಕೂಡ ಇರುವಂಥದ್ದು 24 ಗಂಟೆನೇ. ಅವರು ಕೂಡ ನಮ್ಮಷ್ಟೇ ಒಂದು ಹೆಚ್ಚು ಕಮ್ಮಿ ಒಂದು 2-3 ತಾಸು ವ್ಯತ್ಯಾಸ ಆಗ್ಬೋದು ನಿದ್ರೆ ಮಾಡುವಂಥ ಸಮಯದಲ್ಲಿ. ಅದು ಬಿಟ್ಟರೆ ನಮ್ಮಷ್ಟೇ ಗಂಟೆಗಳು ಅವ್ರ ಹತ್ರನೂ ಇದೆ. ಸೊ ಈ ಪಿಕಲ್ ಜಾರ್ ಅಂದರೆ ಏನು? ಈ ಒಂದು ಜಾರಿನ ಇದು ಜಾರ್ ಈಸ್ ಕಂಪೇರ್ ಟು ಅ ಜಾರ್ ಆಫ್ ಲೈಫಿನ ಬಗ್ಗೆ ಕಂಪೇರ್ ಮಾಡುವಂಥದ್ದು. ನೋಡಿ, ಈ ಜಾರಲ್ಲಿ ನಾವು ಫಸ್ಟ್ ಈ ದೊಡ್ಡ ದೊಡ್ಡ ಕಲ್ಲುಗಳು, ಈ ರಾಕ್ ಅಂತ ಹೇಳ್ತಾರಲ್ಲ, ಅದನ್ನು ತುಂಬಿಸೋಣ. ಆ ತುಂಬಿಸಿದ್ರೆ ಏನಾಯಿತು, ಫುಲ್ ಆದಾಗೆ ಕಾಣುತ್ತೆ ತಾನೆ. ಸೊ ಇದು ಟೈಮ್. ಈಗ ನಾವೇನೇನು ತುಂಬಿಸ್ತಾ ಇರ್ತೇವೆ ಅದು ನಮಗೆ ಟೈಮ್ ಇದೆಯಾ ಇಲ್ವಾ ಅಂತ ಹೇಳುವಂಥದ್ದು. ಸೊ ನಾವು ಮೇಲ್ನೋಟಕ್ಕೆ ನೋಡಿದ್ರೆ ಏನು ಕಾಣುತ್ತೆ, ನಮಗೆ ಟೈಮ್ ಇಲ್ಲ. ಈ ರಾಕ್ ತುಂಬಿಸಿದ ನಂತರ ಏನಾಗುತ್ತೆ, ನಮಗೆ ಟೈಮ್ ಇಲ್ಲ. ಆದರೆ ಅದರಲ್ಲೇ ಸಣ್ಣ ಸಣ್ಣ ಕಲ್ಲುಗಳು ಹಾಕಿದರೆ, ಪೆಬಲ್ಸ್ ಅಂತ ಹೇಳ್ತಾರೆ, ಅದು ಹಾಕಿದರೆ ಏನು, ಅದು ಅದರಲ್ಲಿ ತುಂಬಿಕೊಳ್ಳುತ್ತೆ. ಅಂದರೆ ಅಷ್ಟು ಕೆಲಸ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಇದೆ ಅಂತ ಹೇಳೋ ಅರ್ಥ. ಸೊ ಈ ಸೆಕೆಂಡ್ ಇದು ನೋಡಿದ್ರೂ ಸಹ ನಮಗೆ ಫುಲ್ ಆಗಿದೆ ಅಂತ ಕಾಣುತ್ತೆ. ಆದರೆ ಖಂಡಿತಾಗಿಯೂ ಅಲ್ಲ. ಅದರಲ್ಲಿ ಸಣ್ಣ ಸಣ್ಣ ಈ ಸ್ಯಾಂಡ್, ಮರಳು ಅಂತ ಏನು ಹೇಳ್ತಾರೆ, ಅದನ್ನು ತುಂಬಿಸಿದ್ರೆ ಅದು ಕೂಡ ತುಂಬಿಕೊಳ್ಳುತ್ತೆ. ಸೊ ಅದು ಕೂಡ ಅಲ್ಲೂ ಕೂಡ ಹಾಗೆ ಸಣ್ಣ ಟೈಮ್ ಎಲ್ಲೋ ನಮಗೆ ಸಿಕ್ಕಿದೆ ಹೇಳುವಂಥ ಅರ್ಥ. ಆದರೂ ಇದು ನೋಡಿದ್ರೂ ತುಂಬಿದೆ ಅಂತ ಕಾಣುತ್ತೆ, ಇಲ್ಲ. ಅದರಲ್ಲಿ ಸ್ವಲ್ಪ ನೀರು ಹಾಕಿದರೆ ನೀರು ಕೂಡ ಹಿಡಿಯುವಷ್ಟು ಅಲ್ಲಿ ಜಾಗ ಇದೆ. ಸೊ ಹೀಗೆ ಟೈಮ್ ಹೇಳುವಂಥದ್ದು ನಾವು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಪ್ರತಿಯೊಬ್ಬರಿಗೂ. ನಾವು ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೇವೆ ಆ ಟೈಮನ್ನು, ಅದು ಬಹಳ ಮುಖ್ಯ. ಈಗ ನಾವು ಕೋರ್ಟಲ್ಲಿ ಎಕ್ಸಾಂಪಲ್, ಪ್ರಾಕ್ಟಿಸಿಂಗ್ ಅಡ್ವೊಕೇಟ್ಸ್ಗೆ ಒಂದು ಕೋರ್ಟಿಂದ ಇನ್ನೊಂದು ಕೋರ್ಟಿಗೆ ಹೋಗುವಾಗ ಕಷ್ಟ ಆಗುತ್ತೆ. ಅಥವಾ ಲೇಡೀಸ್ಗೆ, ಯಾರು ಗೃಹಿಣಿಯರಿದ್ದಾರೆ, ಮಕ್ಕಳನ್ನು ನೋಡಿಕೊಂಡು ಅವರನ್ನು ಇದು ಮಾಡೋ ತನಕನೇ ಸಾಕಾಗತ್ತೆ. ಆದರೂ ಸಹ ನೀವು ಮಕ್ಕಳನ್ನು ಓದ್ತಾ ಮಕ್ಕಳನ್ನು ಆಟಾಡಿಸ್ತಾ ಅಲ್ಲಿ ಮನನ ಮಾಡ್ಕೊಳ್ತಾ ಇದ್ರೆ, ಇವತ್ತು ಒಂದು ಸೆಕ್ಷನ್ ದಿನಕ್ಕೆ 1 ಗಂಟೆ ತೊಗೊಳ್ಳಿ. 1 ಗಂಟೆ ಸಾಕು. ನೀವು ಅಷ್ಟೇ ಒಂದು ಕಾನ್ಸಂಟ್ರೇಷನ್ದ ಓದಿದರೆ ಯು ಕ್ಯಾನ್ ಎಕ್ಸೆಲ್ ಮೋರ್ ದೆನ್ ಎನಿವನ್. ದಿಸ್ ಈಸ್ ಐ ಅಶ್ಯೂರ್ ಯು ದ್ಯಾಟ್ ಒಂದು 6 ತಿಂಗಳು ಕಂಟಿನ್ಯೂಸ್ ಆಗಿ 1 ರಿಂದ 2 ಗಂಟೆ ನೀವು ಅಟ್ಲೀಸ್ಟ್ ಓದಲಿಕ್ಕೆ ತೊಗೊಂಡು, ಇನ್ನು ಉಳಿದ ಸಮಯ, ಆ ಸಮಯ ನಾವು ಇಂತಿಷ್ಟ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಆ ಸಮಯವನ್ನು ಜಸ್ಟ್ ರಿವೈಸ್ ಮಾಡ್ಕೊಳ್ತಾ ಆ ಸಮಯನ ಹೇಗಾದರೂ ಪಡ್ಕೊಂಡ್ರೆ ಖಂಡಿತವಾಗಿಯೂ ಎಲ್ಲೋ ಒಂದು ಕಡೆ ಇಟ್ ಈಸ್ ಬೆಟರ್ ದ್ಯಾನ್ ಲೈಕ್ ಅವರ್ ಪ್ರೀವಿಯಸ್ ಅಟೆಂಪ್ಟ್ ಅಂತ ಹೇಳ್ಬೋದು. ಪಾಸ್ ಆಗೇ ಬಿಡ್ತೀರಿ ಅಂತ ಹೇಳುವಂಥದ್ದು, ಯಾಕಂದರೆ ಇಟ್ ಡಿಪೆಂಡ್ಸ್ ಆನ್ ಅದರ್ ಪರ್ಸನ್ಸ್ ಪರ್ಫಾರ್ಮೆನ್ಸ್. ಬೇರೆಯವರು ಹೇಗೆ ಎಕ್ಸೆಲ್ ಮಾಡಿದ್ದಾರೆ ಅದ್ರ ಮೇಲೆ ನಮ್ಮ ಫೈನಲ್ ಮೆರಿಟ್ ಲಿಸ್ಟ್ ಆಗುವಂಥದ್ದು. ಆದರೆ ಯು ವಿಲ್ ಲ್ಯಾಂಡ್ ಅಪ್ ಸಮ್ವೇರ್ ಇನ್ ಲೈಫ್. ಎಲ್ಲೋ ಒಂದು ಕಡೆ ಖಂಡಿತವಾಗಿಯೂ ನಿಮ್ಮ ಒಂದು ದಾರಿ ಗುರಿ ತಪ್ಪೋದಿಲ್ಲ ಹೇಳುವಂಥದ್ದು ಇದು ನನ್ನ ಎಕ್ಸ್ಪೀರಿಯನ್ಸ್ ಕೂಡ. ಹಾಗೆ ಹಲವಾರು ಈ ಒಂದು ಮೋಟಿವೇಶ್ನಲ್ ಸ್ಟೋರೀಸು ಅದರಲ್ಲಿ ಕಂಡು ಬರುವಂತಹ ಒಂದು ಮಾತು ಕೂಡ. ಓಕೆ, ಸೊ ಇದು ಯಾವಾಗಲೂ ನಮಗೆ ಟೈಮ್ ಇಲ್ಲ ಅಂತ ನೆನಪು ಮಾಡಿಕೊಂಡಾಗ ಜಸ್ಟ್ ರಿಮೆಂಬರ್ ದಿಸ್ ಅ ಜಾರ್ ಆಫ್ ಲೈಫ್ ವಿಚ್ ಈಸ್ ಕಂಪೇರ್ಡ್ ಟು ಅ ಪಿಕಲ್ ಜಾರ್. ಫಸ್ಟು ಒಂದು ದೊಡ್ಡ ರಾಕ್ ಹಾಕಿದರೂ ಸಹ ತುಂಬಿಕೊಂಡ್ರು ಜಾಗ ಇದೆ, ಒಂದು ಸಣ್ಣ ಕಲ್ಲುಗಳು ಕೂಡ ಹಿಡಿಯುತ್ತವೆ, ಆದರೂ ಜಾಗ ಇದೆ, ಒಂದು ಸಣ್ಣದಾದ ಒಂದು ಮರಳುಗಳು ಕೂಡ ಹಿಡಿಯುತ್ತೆ, ಅದ್ರ ಮೇಲೆ ನೀರು ಹಾಕಿದರೂ ಸಹ ಹಿಡಿಯುತ್ತೆ, ಅದ್ರ ಮೇಲೆ ಒಂದು ಸಣ್ಣ ಹೂವಿನ ಒಂದು ಪ್ಲ್ಯಾಂಟ್ ಇಟ್ಟರೂ ಸಹ ಅದಕ್ಕೂ ಕೂಡ ಜಾಗ ಇದೆ. ಸೊ ಹಾಗೆ ನಮ್ಮ ಬಾಳು ಸುಂದರವಾಗಿ ರೂಪಿತವಾಗಲಿ ಹೇಳುವಂಥ ಒಂದು ಉದ್ದೇಶದಿಂದ ಯಾರ್ಯಾರು ಕಾನೂನು ಪದವಿ ಪಡ್ಕೊಂಡಿದ್ದೀರಿ ಗೃಹಿಣಿಯರು ಎಲ್ರಿಗೂ ಕೂಡ ಇನ್ನೂ ಭಾಳಷ್ಟು ಟೈಮ್ ಇದೆ. 2023ನೇ ಪ್ರಿಪ್ರೇಷನ್ನು 35 ವರ್ಷ ಯಾರ್ಯಾರಿಗೆ ಆಗಿಲ್ಲ, ಸಿವಿಲ್ ಜಡ್ಜ್ ಎಕ್ಸಾಮ್ಸ್ಗೆ ಯು ಆರ್ ಎಲಿಜಿಬಲ್ ಟು ಎನ್ರೋಲ್ ಇಫ್ ನೋಟಿಫಿಕೇಷನ್ ಈಸ್ ಇಶ್ಯೂಡ್. ಏಪ್ರಿಲ್ ಮೇ ಒಳಗೆ ನೋಟಿಫಿಕೇಷನ್ ಇಶ್ಯೂ ಆದರೆ 35 ವರ್ಷ ಆಗದೇ ಇರೋರಿಗೆ ಎಲ್ರಿಗೂ ಕೂಡ ಅವಕಾಶ ಇದೆ. ಖಂಡಿತವಾಗಿಯೂ ಎಕ್ಸಾಮ್ ಅಟೆಂಪ್ಟ್ ಮಾಡಿ. ಹಾಗೆ ಇನ್ನು ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ಸ್ ಕೂಡ ಸುಮಾರು ಅಕ್ಟೋಬರ್ ನವಂಬರಲ್ಲಿ ಕಾಲ್ ಫಾರ್ ಮಾಡ್ಬೋದು. ಆವಾಗಲೂ ಕೂಡ 45 ವರ್ಷ ತನಕ, ಆದರೆ ನಿಮಗೆ ಮಿನಿಮಮ್ 7 ವರ್ಷ ಪ್ರಾಕ್ಟೀಸ್ ಇರಬೇಕು. ಸೊ ಆ ಒಂದು ಸರ್ಟಿಫಿಕೇಟ್ ಎಲ್ಲ ತೊಗೊಳ್ಬೇಕಾಗತ್ತೆ. ಸೊ ಪ್ಯಾಸಿವ್ ಪ್ರಾಕ್ಟೀಸ್ ಯಾರು ಮಾಡ್ತಿದ್ದೀರಿ, ಏಕೆಂದರೆ ತುಂಬ ರೆಗ್ಯುಲರಾಗಿ ಹೋಗಲಿಕ್ಕೆ ಆಗಲಿಕ್ಕಿಲ್ಲ ಮಕ್ಕಳಿರೋರು ಅಥವಾ ಬೇರೆ ಕಾರಣಕ್ಕೆ, ಇಫ್ ಯು ಹ್ಯಾವ್ ಎನ್ರೋಲ್ಡ್ ಆವಾಗ ನಿಮ್ಮದು ಕಂಟಿನ್ಯೂಸ್ 7 ಇಯರ್ಸ್ ಆಫ್ ಪ್ರಾಕ್ಟೀಸ್ ನಿಮಗೆ ಕಾಣ್ತಾ ಇದ್ದರೆ ಆವಾಗ ಖಂಡಿತವಾಗಿಯೂ ಯು ಆರ್ ಎಲಿಜಿಬಲ್ ಟು ರೈಟ್ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿನೇಷನ್ಸ್.
ಓಕೆ, ಸೊ ಹೀಗೆ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ನಿಮ್ಮ ಪ್ರಿಪ್ರೇಷನ್ಗೆ ಸಂಬಂಧಪಟ್ಟ ಹಾಗೆ ಬೇರೆ ಯಾವುದಾದ್ರೂ ಕೋರ್ಸಿನ ಬಗ್ಗೆ ಮಾಹಿತಿ ಇದ್ದರೆ ಅದನ್ನು ಕೂಡ ನೀವು ಇಲ್ಲಿ ಕಾಣ್ತಾ ಇರುವಂಥ ಒಂದು ಮೇಲಲ್ಲಿ ಅಥವಾ ವಾಟ್ಸಪ್ ಮುಖಾಂತರ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಸೊ ಎಲ್ರಿಗೂ ಒಂದು ಶುಭವನ್ನು ಹಾರೈಸ್ತಾ ಪ್ರತಿಯೊಬ್ಬ ಗೃಹಿಣಿಯರಿಗೂ ಅವರು ಇಚ್ಛೆ ಪಟ್ಟ ಹಾಗೆ ಅವರು ಕಾಲೇಜಲ್ಲಿ ಯಾವ ಒಂದು ಉದ್ದೇಶವನ್ನು ಇಟ್ಕೊಂಡು ಕಲ್ತಿರ್ತೀರಿ, ರ್ಯಾಂಕ್ ಪಡೆದಿರ್ತೀರಿ, ಅವರೆಲ್ಲರಿಗೂ ಕೂಡ ಮತ್ತೆ ನೀವು ಎಲ್ಲೋ ಒಂದು ನಿಮ್ಮ ಜರ್ನಿ ಸ್ಟಾಪ್ ಆಗಿದ್ದಿದ್ರೆ, ಜುಡಿಷರಿ ಬೇಡ ಕಷ್ಟ ಹೇಳುವಂಥ ಜರ್ನಿ ಸ್ಟಾಪ್ ಆಗಿದ್ದಿದ್ರೆ ಮತ್ತೆ ಅದನ್ನು ಮತ್ತೆ ಪುನರಾವರ್ತನೆ ಆಗಿ ಸ್ಟಾರ್ಟ್ ಮಾಡಿ. ಆವಾಗ ಖಂಡಿತವಾಗಿಯೂ ಅಟ್ಲೀಸ್ಟ್ ಐ ವೋಂಟ್ ಸೇ ಜುಡಿಷರಿನೇ ಕ್ಲಿಯರ್ ಆಗುತ್ತೆ, ಐ ವೋಂಟ್ ಅಶ್ಯೂರ್ ಯು, ಬಟ್ ದೇರ್ ವಿಲ್ ಬಿ ಸಕ್ಸಸ್ ಇನ್ ಯರ್ ಲೈಫ್. ನೀವು ಯಾವ ಒಂದು ಲ್ಯಾಕ್ಯೂನ ಅಂತ ಹೇಳ್ತಾರೆ, ಏನೋ ಒಂದು ಕೊರತೆ ಇದೆ ನನ್ನ ಜೀವನದಲ್ಲಿ, ನಾನೇನೋ ಸಾಧಿಸಲಿಲ್ಲ ಹೇಳುವಂಥ ಯಾವುದೋ ಒಂದು ಆ ಕೊರತೆ ಅದು ಕಂಪ್ಲೀಟ್ ಆಗುತ್ತೆ. ಆ ಕೊರತೆ ಫಿಲ್ ಆಗುತ್ತೆ. ಅಂದರೆ ಯು ವಿಲ್ ಬಿ ಹ್ಯಾಪಿ ಓದ್ಕೊಂಡು ಸ್ವಲ್ಪ ನಾಲೆಜ್ ಬೆಳೆಸ್ಕೊಂಡ್ರೆ. ಹಾಗೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೂಡ ಅಟೆಂಡ್ ಆಗ್ಬೋದು. KS ಇದೆ, UPSC ಎಕ್ಸಾಮ್ಸ್ ಇದೆ, ಅಥವಾ ಬೇರೆ ಬ್ಯಾಂಕ್ ಎಕ್ಸಾಮ್ಸ್, ಅದೆಲ್ಲವೂ ಕೂಡ ನೀವು ಅಟೆಂಡ್ ಆಗ್ಬೋದು. ಆದರೆ ನನಗೆ ಹೆಚ್ಚು ಜುಡಿಷರಿ ಬಗ್ಗೆ ಮಾಹಿತಿ ಇರೋದಕ್ಕೆ ನಾನು ಜುಡಿಷರಿ ಎಕ್ಸಾಮ್ಸ್ ಬಗ್ಗೆ ಹೇಳ್ತಾ ಇರುವಂಥದ್ದು. ಸೊ ನಿಮ್ಮ ಯಾವ ಇಂಟ್ರೆಸ್ಟ್ ಇದೆ ಅದಕ್ಕೆ ಖಂಡಿತವಾಗಿಯೂ ಸ್ಟಿಲ್ ಯು ಕ್ಯಾನ್ ಆಲ್ಸೋ ಜಾಯಿನ್ ಫಾರ್ ಕಂಪ್ನಿ ಸೆಕ್ರೆಟರಿ ಕೋರ್ಸು, ಅದಕ್ಕೂ ಕೂಡ ತುಂಬ ಸ್ಕೋಪ್ ಇದೆ. CAಗೆ ಸ್ಕೋಪ್ ಇದೆ. ಬಟ್ ಜಸ್ಟ್ ನಮ್ಮ ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದ್ದರೆ, ವೇಸ್ಟ್ ಆಗ್ತಾ ಇದ್ರೂ ಕೂಡ ಟೈಮ್ ಸಿಗ್ತಾ ಇಲ್ಲ ಅಂತ ಅನಿಸ್ತಾ ಇದ್ದರೆ, ಆವಾಗ ಯಾವುದಾದ್ರೂ ಈ ರೀತಿಯ ಒಂದು ಗುರಿ ಇರುವಂತಹ ಯಾವುದಾದ್ರೂ ಒಂದು ಎಕ್ಸಾಮನ್ನು ಇಟ್ಕೊಳ್ಳಿ ಅಥವಾ ಯಾವುದಾದ್ರೂ ಒಂದು ಕೋರ್ಸನ್ನು ಇಟ್ಕೊಳ್ಳಿ. ಆವಾಗ ನಿಮಗೆ ಸ್ವಲ್ಪ ಮಟ್ಟಿಗೆ ನಾನು ಏನೋ ಸಾಧನೆ ಮಾಡಬಲ್ಲೆ ಹೇಳುವಂಥ ಒಂದು ಹುಮ್ಮಸ್ಸು, ಕಾನ್ಫಿಡೆನ್ಸು ಎರಡೂ ಬರುತ್ತೆ. ಓಕೆ, ಸೊ ಇದಿಷ್ಟು ನನ್ನ ಇವತ್ತಿನ ಸಬ್ಜೆಕ್ಟ್ನ ಬಿಟ್ಟು ಮಾತಾಡ್ತಾ ಇರುವಂಥ ಟಾಪಿಕ್ಕು. ಹಾಗೆ ಅನ್ಅಕಾಡೆಮಿಯಲ್ಲಿ ಜುಡಿಷರಿ ಸಬ್ಸ್ಕ್ರಿಪ್ಷನ್ನು, ಜುಡಿಷರಿ ಕ್ಲಾಸಸ್ಗಳನ್ನು ಮಾಡ್ತಾ ಇದ್ದೇನೆ ಹೇಳುವಂಥದ್ದು ಹಲವಾರಿಗೆ ಗೊತ್ತಿರುವಂಥ ವಿಚಾರ. ಸೊ ಅದೇ ನಿಟ್ಟಿನಲ್ಲಿ ಯಾರು ಜುಡಿಷರಿ ಕೋರ್ಸಸ್ಗಳನ್ನು ತೊಗೊಳ್ತೀರಿ, ಇವತ್ತು ಅಂದರೆ ಡಿಸೆಂಬರ್ 21 ಒಂದು ಸಬ್ಸ್ಕ್ರಿಪ್ಷನ್ ಆಫರ್ ನಡೀತಾ ಇರುವಂಥದ್ದು. ಪ್ರೈಸ್ ಡ್ರಾಪ್ ಆಗಿದೆ. ಅದ್ರ ಮೇಲೆ ಮತ್ತೆ 10% ಡಿಸ್ಕೌಂಟು ಅಪರ್ಣಾ ಲಾ ಅಂತ ಕೋಡ್ ಹಾಕಿದರೆ ನಿಮಗೆ 17,930 ರೂಪೀಸ್ ಕಟ್ಟಬೇಕಾಗತ್ತೆ 3 ತಿಂಗಳಿಗೆ. ಓಕೆ, ಸೊ ಇದೆಲ್ಲ ಯಾಕೆ ಬೇಕು ಅಂದರೆ, ಈಗ ಕೆಲವೊಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಈಗ ಕರ್ನಾಟಕಕ್ಕೂ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ಕೊಳ್ಳಿ. ಆವಾಗ ಮಿನಿಮಮ್ 3 ತಿಂಗಳಿರುತ್ತೆ ಅಥವಾ 6 ತಿಂಗಳಿರುತ್ತೆ. ಆ ಥರ ಡ್ಯೂರೇಷನ್ ಇರುವಂಥ ಬ್ಯಾಚಿಗೆ ನೀವು ಜಾಯ್ನ್ ಆಗ್ಬೋದು. ಆವಾಗ ನಿಮಗೆ ಸ್ಟ್ರಕ್ಚರ್ಡ್ ಕೋರ್ಸ್ ಇರುತ್ತೆ. ಅಟ್ಲೀಸ್ಟ್ ಲೈವ್ ಕ್ಲಾಸಸ್ಗಳನ್ನು ಅಟೆಂಡ್ ಆಗದಿದ್ರು ರೆಕಾರ್ಡೆಡ್ ಕ್ಲಾಸಸ್ಗಳನ್ನು ನಿಮ್ಮ ಟೈಮಲ್ಲಿ ನೀವು ಇದು ಮಾಡ್ಬೋದು. ಈಗ ಉದಾಹರಣೆಗೆ ಗೃಹಿಣಿಯರಿಗಾದರೂ ಸಹ ಒಂದು ಬೆನಿಫಿಟ್ ಕ್ಲಾಸಸ್ಗಳನ್ನು ಜಾಯ್ನ್ ಆಗೋದು ಅಂದರೆ, ಮೇ ಬಿ ನೀವು ಕಂಪ್ಲೀಟಾಗಿ ಓದಿ ಅರ್ಥ ಮಾಡ್ಕೊಳ್ಳೋದ್ರ ಬದಲು ನಿಮಗೆ ಯಾರೋ ಒಬ್ಬರು ಹೇಳಲಿಕ್ಕಿರ್ತಾರೆ. ಸೊ ಅದು ಒಂದು ಬೆನಿಫಿಟ್ ಇರುತ್ತೆ. ಇನ್ನು ಕೆಲವರು ಅವರಿಗೆ ಓದಿದರೆ ಅರ್ಥ ಆಗುತ್ತೆ ಅಂತ ಹೇಳೋಂತಿರ್ತಾರೆ, ಕೆಲವರು ಅವರೇ ನೋಟ್ಸ್ ಮಾಡಿಕೊಂಡ್ರೆ ಅರ್ಥ ಆಗುತ್ತೆ ಅಂತ ಹೇಳೋರು ಇರ್ತಾರೆ. ಸೊ ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಅಪಾನ್ ಎವ್ರಿ ಒನ್ಸ್ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್. ಅವರವರಿಗೆ ಹೇಗೆ ಸೂಕ್ತ ಅದನ್ನು ಮಾತ್ರ ಮಾಡಬೇಕಾಗತ್ತೆ ನಾವು. ಸೊ ಹಾಗೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಟು ಜಾಯಿನ್ ಕೋರ್ಸ್, you can anytime text me in the WhatsApp. Okay, I'm only available on WhatsApp number for text. ಹಾಗೆ ಹೊಸ ಬ್ಯಾಚಸ್ಗಳು ಕೂಡ ಸ್ಟಾರ್ಟ್ ಆಗ್ತವೆ. ಇದು ಉತ್ತರ ಪ್ರದೇಶ್, ಛತ್ತೀಸ್ಗಢಗೆ ಇದ್ದರೂ ಸಹ ಕೆಲವರು ಕರ್ನಾಟಕಕ್ಕೆ ಇಲ್ವಾ ಅಂತ ಕೇಳ್ತಾರೆ. ಆಫ್ಕೋರ್ಸ್ ಕರ್ನಾಟಕಕ್ಕೆ ಬರುತ್ತೆ, ಆದರೆ ಅಲ್ಲಿ ತನಕ ಯಾರಿಗಾದರೂ ಅರ್ಜೆಂಟ್ ಇಮಿಡಿಯೇಟ್ಲಿ ಇಫ್ ಯು ಹ್ಯಾವ್ ಟು ಸ್ಟಾರ್ಟ್ ದ ಪ್ರಿಪರೇಷನ್. ಈಗ ಬಹಳಷ್ಟು ಸ್ಟೇಟ್ಗಳಿಗೆ ಸಂಬಂಧಪಟ್ಟ ಬ್ಯಾಚಸ್ಗಳು ಕೂಡ ಇವೆ. ಅದಕ್ಕೆ ನೀವು ಜಾಯಿನ್ ಆಗಿದ್ರು ಸಹ ಮುಂದೆ ಕರ್ನಾಟಕ ಬ್ಯಾಚ್ಗಳು ಬಂದರೂ ಸಹ ಸೊ ಅದೇನು ನಿಮಗೆ ಲಾಸ್ ಆಗೋದಿಲ್ಲ. ಯು ಆರ್ ಎಂಟೈಟಲ್ಡ್ ಟು ಜಾಯಿನ್ ಕರ್ನಾಟಕ ಜುಡಿಷರಿ ಬ್ಯಾಚ್ ಆಲ್ಸೋ. ಸೊ ಅದಕ್ಕೋಸ್ಕರ ಪ್ರೈಸ್ ಡ್ರಾಪ್ ಇರುವಾಗ ಇಫ್ ಯು ವಾಂಟ್ ಟು ಪರ್ಚೇಸ್ ರೈಟ್ ನೌ ಯು ಕ್ಯಾನ್ ಪರ್ಚೇಸ್. ಸೊ ದಿಸ್ ಈಸ್ ಫಾರ್ ಡಿಸೆಂಬರ್ 20th. ಸೊ ಇಟ್ಸ್ ಬೈ ಟಾಪ್ ಎಜುಕೇಟರ್ಸ್, ತನ್ಸುಖ್ ಸರ್ ಮತ್ತು ಅವರ ಟೀಮ್ ಇರುವಂಥದ್ದು. ಹಾಗೆ ಪ್ರಾರಂಭ ಹೇಳುವಂಥ ಬ್ಯಾಚು ಇದು 18 ತಿಂಗಳ ಕೋರ್ಸ್. ಇದು ಲಾ ಸ್ಟೂಡೆಂಟ್ಸ್ಗೆ ಹೆಚ್ಚಾಗಿ ಹೆಲ್ಪ್ ಆಗುವಂಥದ್ದು. ಅಥವಾ ಸಂಕಲ್ಪ ಉತ್ತರ ಪ್ರದೇಶ್ PCS ಜುಡಿಷರಿ ಬ್ಯಾಚ್ ಹೇಳುವಂಥದ್ದು, ಇದು ಕೂಡ ಶುಭಮ್ ಉಪಾಧ್ಯಾಯ ಸರ್ ಆ್ಯಂಡ್ ಟೀಮ್ ಅವ್ರ ಜೊತೆ ಅವರಿರುವಂಥ ಬ್ಯಾಚು. ಹಾಗೆ ಇನ್ನು ಹೊಸದಾಗಿ ರಿವ್ಯಾಂಪ್ಡ್ ಟೆಸ್ಟ್ ಸೀರೀಸ್ಗಳನ್ನು ನಾವು ಕಾಣ್ತೇವೆ. ಹಲವಾರು ಟೆಸ್ಟ್ಗಳನ್ನು ಅಟೆಂಡ್ ಮಾಡ್ತಾನೆ ನಾವು ಎಕ್ಸೆಲ್ ಆಗುವಂಥದ್ದು. ಪ್ರೀವಿಯಸ್ ಇಯರ್ ಕ್ವಶನ್ಸ್, ಮಾಕ್ ಟೆಸ್ಟ್ಸು, ಮೇನ್ಸ್ ಟೆಸ್ಟ್, ಎವ್ಯಾಲ್ಯೂಯೇಷನ್, ಜಜ್ಮೆಂಟ್ ರೈಟಿಂಗ್, ಲೋಕಲ್ ಲಾಸ್ ಇವೆಲ್ಲವೂ ಕೂಡ ಹೊಸದಾಗಿ ಈ ಆವೃತ್ತಿಯಲ್ಲಿ ಬಿಡುಗಡೆ ಆಗಿವೆ. ಹಾಗೆ ರಿವ್ಯಾಂಪ್ಡ್ ಟೆಸ್ಟ್ ಸೀರೀಸ್ ಫಾರ್ ಜುಡಿಷರಿ ಲರ್ನರ್ಸ್ ಅಂತ ನೋಡಿ ಎಷ್ಟು ತರಹ ಟೆಸ್ಟ್ಗಳು ನಿಮಗೆ ಅವೈಲೇಬಲ್ ಇದೆ ಅಂತ. ಪ್ಲಸ್ ಮತ್ತು ಐಕಾನಿಕ್ಕಿಗೆ ಅದೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೈಪಲ್ಲಿದೆ, ಸಬ್ಜೆಕ್ಟಿವ್ ಟೈಪ್ ಇದೆ. ಹಾಗೆ ಯಾವ್ಯಾವ ಸಬ್ಜೆಕ್ಟಿಗೆ ಪ್ರಿಲಿಮ್ಸ್, ಮೇನ್ಸಿಗೆ ಯಾವ ರೀತಿಯ ಟೆಸ್ಟ್ಗಳಂತ ನೋಡಿದರೆ ಮೇಜರ್ ಲಾಸ್, ಪ್ರಿಲಿಮ್ಸ್, ಫುಲ್ ಲೆಂತ್, ಮೇನ್ಸ್ ಬೇಸ್ಡ್ ಟೆಸ್ಟ್ ಸೀರೀಸ್, ಲೋಕಲ್ ಲಾಸ್, ಫುಲ್ ಲೆಂತ್ ಮಾಕ್ ಟೆಸ್ಟ್, ಜಜ್ಮೆಂಟ್ ರೈಟಿಂಗ್ ಇವೆಲ್ಲವುಗಳನ್ನು ಕೂಡ ನೀವು ಕಾಣ್ತೀರಿ. ಹಾಗೆ
ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ಇದೆ. ಹಾಗೆ ಅನ್ಅಕಾಡೆಮಿ ಜುಡಿಷರಿ ಪ್ರೆಪ್ ವಿತ್ ಅನ್ಅಕಾಡೆಮಿ ಹೇಳುವಂಥ ಯೂಟ್ಯೂಬ್ ಚಾನಲ್ ಕೂಡ ಇದೆ. ಟೆಲಿಗ್ರಾಮ್ ಚಾನಲ್ ಇದೆ ಅಪರ್ಣಾ ಭಟ್ ಅಂತ. ಹಾಗೆ ಇಲ್ಲಿ ನೋಡಿ, ಈ ರೆಫರಲ್ ಕೋಡ್, ನಾನು ಅಪರ್ಣಾ ಲಾ ಅಂತ ಏನು ಹೇಳ್ತಾ ಇರ್ತೇನೆ, ಆ ರೆಫರಲ್ ಕೋಡ್ ಹಾಕಿದರೆ ಈ ಆಫರ್ ಮುಗಿದ ನಂತರನೂ ಕೂಡ ನಿಮಗೆ 10% ಡಿಸ್ಕೌಂಟ್ ಯಾವಾಗಲೂ ಲಭ್ಯ ಇರುತ್ತೆ. ಸೊ ಈ ಬೇರೆ ಬೇರೆ ಡ್ಯೂರೇಷನ್ನ ಇದು ಈ ಒಂದು, ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದಿಸ್ ಸ್ಕ್ರೀನ್ಶಾಟ್ ಆಫ್ ದಿಸ್. ನೀವು ಅಟ್ಲೀಸ್ಟ್ ಯು ವಿಲ್ ಬಿ ಪೇಯಿಂಗ್ ಅಬೌಟ್ 34,000 ಫಾರ್ 6 months ಡ್ಯೂರೇಷನ್. ಪ್ಲಸ್ ಅದೇ ಐಕಾನಿಕ್ ಆದರೆ 45,000 ಪೇ ಮಾಡೋದಾಗತ್ತೆ. ಸೊ ಇದಿಷ್ಟು ನಾನು ನನ್ನ ಈ ಒಂದು ವಿಡಿಯೋದಲ್ಲಿ ಒಂದು ಯಾಕೋ ಪ್ರಿಪ್ರೇಷನ್ ಮಾಡುವಂಥವರಿಗೆ, ಯಾರು ಕಷ್ಟಪಡ್ತಾರೆ, ಶ್ರಮ ಪಡ್ತಾರೆ, ಅವರಿಗೆ ಖಂಡಿತವಾಗಿಯೂ ಆ ಒಂದು ಡೆಡಿಕೇಶನಿಂದ ಯಾರು ಓದ್ತಾರೆ ಅಥವಾ ಯಾವುದೇ ಕೆಲಸ ಇರಲಿ, ಅವರಿಗೆ ಖಂಡಿತವಾಗಿಯೂ ಒಂದು ಸಕ್ಸಸ್ ಅಂತ ನಾನು ಹೇಳೋದಕ್ಕಿಂತ ಅವರಿಗೆ ಮನಸ್ಸಿಗೆ ನೆಮ್ಮದಿ ಸಿಕ್ಕುವಂಥ ಒಂದು ಆ ಘಟನೆಗಳು ಖಂಡಿತವಾಗಿಯೂ ಆಗ್ತವೆ. ಸೊ ಅದಕ್ಕೋಸ್ಕರ ನಾನು ಹೇಳುವಂಥದ್ದು, ಗೃಹಿಣಿಯರಿಗೆ, ಕಾನೂನು ಪದವೀಧರ ಗೃಹಿಣಿಯರು ಯಾರಿದ್ದಾರೆ, ನಿಮ್ಮ ಟೈಮು, ನಿಮ್ಮ ಲೈಫು ಎಲ್ಲೋ ಒಂದು ಕಡೆ ನಿಂತಿದೆ ಅಂತಾದರೆ ಜಸ್ಟ್ ಟ್ರೈ ಫಾರ್ ಜುಡಿಷರಿಗೆ ಇವ್ರು ಸಕ್ಸಸ್ ಆಗುತ್ತೋ ಫೇಲ್ಯೂರ್ ಆಗುತ್ತೋ ಅದು ಇಟ್ ಈಸ್ ಡಿಪೆಂಡೆಂಟ್ ಅಪಾನ್ ಅ ಡೆಸ್ಟಿನಿ. ಆದರೆ ಲೆಟ್ಸ್ ಪುಟ್ ಅವರ್ ಬೆಸ್ಟ್, ಲೆಟ್ಸ್ ಟ್ರೈ ಅವರ್ ಬೆಸ್ಟ್ ಟು ಎಕ್ಸೆಲ್ ಆ್ಯಸ್ ಮಚ್ ಆ್ಯಸ್ ವಿ ಕ್ಯಾನ್, ಟು ನೋ ದಿ ಲಾ ಆ್ಯಸ್ ಮಚ್ ಆ್ಯಸ್ ವಿ ಕ್ಯಾನ್. ಎಷ್ಟು ಸಾಧ್ಯವೋ ಅಷ್ಟು ಕಾನೂನನ್ನು ತಿಳ್ಕೊಂಡು, ಕಾನೂನಲ್ಲಿ ಬರುವಂಥ ಹೊಸ ಹೊಸ ವಿಚಾರಗಳು ಕೂಡ ನಾವು ಅದನ್ನು ತಿಳ್ಕೊಳ್ತಾ, ಕಾನೂನು ಬಹಳ ಇಂಟ್ರೆಸ್ಟಿಂಗ್ ಆಗ್ತಾ ಹೋಗ್ತವೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಈ ಒಂದು ವಿಡಿಯೋನ ಮುಕ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಹೀಗೆ ನಿಮ್ಮ ಸಪೋರ್ಟು ಯಾವಾಗಲೂ ಇರಲಿ. ಇನ್ನೂ ಹೊಸದಾದ ವೀಡಿಯೋಸ್ಗಳು, ಹೊಸ ಮಾಹಿತಿಗಳು, ಅದನ್ನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ಲಿಕ್ಕೆ ಬಯಸ್ತೇನೆ. ಸೊ ಕೀಪ್ ವಾಚಿಂಗ್, ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ತಪ್ಪದೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು.